ಹಲೋ, ನಮಸ್ತೆ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ ಪೆನ್ಸಿಲ್ ಆರ್ಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಕರ್ನಾಟಕ ಮತ್ತು ಭಾರತ ಚಿತ್ರರಂಗ ಕಂಡಂತಹ ಒಬ್ಬ ಮೇರು ನಟರ ಭಾವಚಿತ್ರವನ್ನು ಬರೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ನಾನು ಏನೇನು ಪೆನ್ಸಿಲ್ನ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಂದು 2B ಪೆನ್ಸಿಲ್ ತೊಗೋತಾ ಇದ್ದೀನಿ, ಮತ್ತು ಒಂದು 4B ಪೆನ್ಸಿಲ್ ಮತ್ತು 6B ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ಪೆನ್ಸಿಲ್ನ ಶಾರ್ಪ್ ಮಾಡಿ ಇಟ್ಕೊಳ್ಳಿ. ಮತ್ತು ಒಂದು 10B ಪೆನ್ಸಿಲ್, ಬ್ಲೆಂಡಿಂಗ್ ಸ್ಟಿಕ್ಕು 9 ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಒಂದು 7 ಬ್ಲೆಂಡಿಂಗ್ ಸ್ಟಿಕ್, ಮತ್ತು ಒಂದು 5 ಬ್ಲೆಂಡಿಂಗ್ ಸ್ಟಿಕ್, ಒಂದು 6B ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಮೈಕ್ರೋ ಎರೇಸರ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಔಟರ್ ಬಾರ್ಡರ್ನ ಪೆನ್ಸಿಲ್ ಯೂಸ್ ಮಾಡಿ ಹಾಕ್ಕೊಂಡಿಲ್ಲ, ಸೀದಾ ಬ್ಲೆಂಡಿಂಗ್ ಸ್ಟಿಕ್ ಸಹಾಯದಿಂದನೇ ಬರೆದಿದ್ದೀನಿ. ಯಾಕೆ ಅಂತ ಅಂದರೆ, ಪೆನ್ಸಿಲಲ್ಲಿ ನೀವು ಡ್ರಾ ಮಾಡಿದಾಗ ಅದು ಸರಿಯಾಗಿ ಬಂದಿಲ್ಲ ಅಂತ ಅಂದರೆ ಅದನ್ನು ಪದೇ ಪದೇ ಎರೇಸ್ ಮಾಡಿದ್ರೆ ಅಲ್ಲಿ ಶೀಟ್ ಡ್ಯಾಮೇಜ್ ಆಗುತ್ತೆ, ಅದು ಎದ್ದು ಕಾಣುತ್ತೆ. ಪೇಜ್ ಡ್ಯಾಮೇಜ್ ಆಗಿರೋದು ಎದ್ದು ಕಾಣುತ್ತೆ. ಅದ್ರ ಬದಲು ಬ್ಲೆಂಡಿಂಗ್ ಸ್ಟಿಕ್ನ ಯೂಸ್ ಮಾಡಿದ್ರೆ ಈ ರೀತಿಯಾಗಿ ನೀವು ಔಟರ್ ಬಾರ್ಡರ್ನ ಬರಿಬೋದು. ನಾನಿಲ್ಲಿ ಕೂದಲನ್ನ ಡ್ರಾ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಕೂದಲನ್ನ 2B ಪೆನ್ಸಿಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ ಡೈರೆಕ್ಷನಲ್ಲಿ ಗೆರೆಗಳನ್ನ ಎಳಿತಾ ಹೋಗ್ತೀನಿ, ಮತ್ತು ಅದನ್ನು ಒಂದೇ ಡೈರೆಕ್ಷನಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ 4B ಪೆನ್ಸಿಲಿಂದ ಓವರ್ಲ್ಯಾಪ್ ಮಾಡ್ತಾ ಇದ್ದೀನಿ. ಓವರ್ಲ್ಯಾಪ್ ಕೂಡ ಒಂದೇ ಡೈರೆಕ್ಷನಲ್ಲಿದ್ದರೆ ಒಳ್ಳೆಯದು. ಅದನ್ನು ಕೂಡ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಈಗ 6B ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಎರಡು ಪೆನ್ಸಿಲ್ಗಳನ್ನ ಯಾವ ಡೈರೆಕ್ಷನಲ್ಲಿ ಬರೆದಿದ್ನೋ ಅದೇ ಡೈರೆಕ್ಷನಲ್ಲಿ ಬರಿತಾ ಓವರ್ಲ್ಯಾಪ್ ಮಾಡ್ತಾ ಇದ್ದೀನಿ. ಆದಷ್ಟು ಒಂದೇ ಡೈರೆಕ್ಷನಲ್ಲಿ ಪೆನ್ಸಿಲ್ನ ಓವರ್ಲ್ಯಾಪ್ ಮಾಡಿದ್ರೆ ಒಳ್ಳೆಯದು. ಇದನ್ನು ಕೂಡ ಬ್ಲೆಂಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಕೂದಲು ಬ್ಲೆಂಡ್ ಮಾಡೋದಕ್ಕೆ ಸೈಜ್ 9 ಬ್ಲೆಂಡಿಂಗ್ ಸ್ಟಿಕ್ನ ಯೂಸ್ ಮಾಡಿದ್ದೀನಿ. ಮತ್ತು ಅದೇ ರೀತಿಯಾಗಿ ಫೈನಲ್ ಆಗಿ 10B ಪೆನ್ಸಿಲ್ನ ಯೂಸ್ ಮಾಡಿ ಮತ್ತೆ ಓವರ್ಲ್ಯಾಪ್ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಬ್ರೈಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದೊಂದು ಲೇಯರ್ ಆ್ಯಡ್ ಮಾಡ್ತಾ ಬ್ರೈಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಕೂಡ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬ್ಲೆಂಡಿಂಗ್ ಕೂಡ ಒಂದೇ ಡೈರೆಕ್ಷನಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ಅದು ಕಾಣಿಸುತ್ತೆ ನಿಮಗೆ. ಒಂದೇ ಡೈರೆಕ್ಷನಲ್ಲಿ ಪೆನ್ಸಿಲ್ನ ಯೂಸ್ ಮಾಡಿ ಓವರ್ಲ್ಯಾಪ್ ಮಾಡಿದ್ರೆ. ಈಗ ನಾನು ಮುಖದ ಭಾಗಕ್ಕೆ ಬರ್ತಾ ಇದ್ದೀನಿ. ಉಬ್ಬನ್ನ ಕೂಡ ಮೊದಲು 2B ಪೆನ್ಸಿಲ್ನ ಯೂಸ್ ಮಾಡಿ ಒನ್ ಡೈರೆಕ್ಷನಲ್ಲಿ ಗೆರೆಗಳನ್ನ ಎಳ್ಕೊತಾ ಇದ್ದೀನಿ, ಮತ್ತು ಅದನ್ನು ಬ್ಲೆಂಡ್ ಮಾಡ್ತೀನಿ. ಅದರ ಮೇಲೆ ಮತ್ತು 4B ಪೆನ್ಸಿಲ್ನ ತಗೊಂಡು ಎಲ್ಲಿ ಬ್ರೈಟ್ನೆಸ್ನ ಜಾಸ್ತಿ ಮಾಡಬೇಕು ಆ ಜಾಗನ ಮಾತ್ರ ಗೆರೆ ಹಾಕ್ತಾ ಹೋಗ್ತೀನಿ. ಆದಷ್ಟು ಒತ್ತು ಬರಿಬೇಡಿ, ಲೈಟಾಗಿ ಬರ್ಕೊಳ್ಳಿ. ಅದನ್ನು ಕೂಡ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಕಣ್ಣನ್ನು ಬರೆಯೋಕ್ಕೆ 6B ಪೆನ್ಸಿಲ್ನ ಯೂಸ್ ಮಾಡಿದ್ದೀನಿ. 6B ಮತ್ತು 2B ಪೆನ್ಸಿಲ್ ಎರಡೂ ಯೂಸ್ ಮಾಡಿದ್ದೀನಿ. ಎಲ್ಲಿ ಬ್ರೈಟ್ನೆಸ್ ಬೇಕೋ ಅಲ್ಲಿ 6B ಮತ್ತು ಲೈಟಾಗಿರೋ ಜಾಗಕ್ಕೆ 2B ಪೆನ್ಸಿಲ್ನ ಯೂಸ್ ಮಾಡಿ ಎರಡೂ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲೇನು ಚಾರ್ಕೋಲ್ ಡೆಪಾಸಿಟ್ ಆಗಿರುತ್ತೆ ಅದರಿಂದನೇ ಕಣ್ಣಿನ ರೆಪ್ಪೆಯ ಭಾಗ ಮತ್ತು ಹುಬ್ಬಿನ ಭಾಗನ ಬ್ಲೆಂಡ್ ಮಾಡ್ತೀನಿ. ಅದೇ ರೀತಿ ಇನ್ನೊಂದು ಕಣ್ಣು ಕೂಡ ಬರೆದಿದ್ದೀನಿ. ಈಗ ಮುಖನ ಬರೆಯೋದಕ್ಕೋಸ್ಕರ 2B ಪೆನ್ಸಿಲ್ನ ಯೂಸ್ ಮಾಡಿ ಗೆರೆ ಹಾಕ್ಕೊಂಡು
ಬ್ಲೆಂಡ್ನ ಮಾಡ್ತಾ ಹೋಗ್ತೀನಿ. ಆದಷ್ಟು ಒನ್ ಡೈರೆಕ್ಷನಲ್ಲಿ ಬ್ಲೆಂಡ್ ಮಾಡಬೇಕು. ಮತ್ತು ಎಲ್ಲಿ ಮೂಗನ್ನ ಬರೆಯೋ ಜಾಗದಲ್ಲಿ ಕೂಡ ಮೊದಲು ಎಲ್ಲಿ ನಿಮಗೆ ಡಾರ್ಕ್ನೆಸ್ ಬೇಕು ಅಲ್ಲಿಗೆ 2B ಪೆನ್ಸಿಲ್ನ ಯೂಸ್ ಮಾಡಿ. ಮತ್ತು ಏನು 2B ಪೆನ್ಸಿಲಲ್ಲಿ ಚಾರ್ಕೋಲ್ ಡೆಪಾಸಿಟ್ ಆಗಿರುತ್ತೆ ಅದೇ ಡೆಪಾಸಿಟ್ ಆಗಿರೋ ಚಾರ್ಕೋಲ್ನ ನೀವು ಎಲ್ಲಿ ಲೈಟಾಗಿ ಬರಬೇಕು ಆ ಶೇಡಿಂಗ್ ಜಾಗಕ್ಕೆ ಕೂಡ ಯೂಸ್ ಮಾಡ್ಬೋದು. ನಾನು ಸೇಮ್ ಆ ಕಿವಿ ಬರೆಯೋದಕ್ಕೆ ಕೂಡ ಅಲ್ಲಿ ಸೇಮ್ ಚಾರ್ಕೋಲ್ ಡೆಪಾಸಿಟ್ ಆಗಿತ್ತು ಬ್ಲೆಂಡಿಂಗ್ ಸ್ಟಿಕ್ಕಲ್ಲಿ, ಅದರಿಂದನೇ ಬರ್ಕೊಂಡಿದ್ದೀನಿ. ಬ್ರೈಟ್ನೆಸ್ ಜಾಸ್ತಿ ಮಾಡೋದಕ್ಕೆ 6B ಪೆನ್ಸಿಲ್ನ ಯೂಸ್ ಮಾಡಿ ಎಲ್ಲಿ ಬ್ರೈಟ್ನೆಸ್ ಬೇಕೋ ಅಲ್ಲಿ ಬರಿತೀನಿ ಮತ್ತು ಬ್ಲೆಂಡ್ ಕೂಡ ಮಾಡ್ತೀನಿ. ಈಗ ತುಟಿಯನ್ನು ಬರೆಯೋದಕ್ಕೆ ಕೂಡ 2B ಪೆನ್ಸಿಲ್ನ ಯೂಸ್ ಮಾಡಿ ಫಿಲ್ ಮಾಡ್ತಾ ಹೋಗ್ತೀನಿ. ಮೇಲೆ ಕೆಳಗಡೆ ಎರಡಕ್ಕೂ ಕೂಡ 2B ಪೆನ್ಸಿಲ್ನ ಯೂಸ್ ಮಾಡಿದ್ದೀನಿ. ಅದನ್ನು ಹಾಗೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಎಲ್ಲಿ ಲೈಟಾಗಿ ಬರಬೇಕು ಅಲ್ಲಿಗೆ ಡೆಪಾಸಿಟ್ ಆಗಿರೋ ಚಾರ್ಕೋಲ್ನೇ ರಬ್ ಮಾಡಿದ್ರೂ ಸಾಕಾಗುತ್ತೆ. ಮತ್ತು ಈಗ ಬ್ರೈಟ್ನೆಸ್ನ ಜಾಸ್ತಿ ಮಾಡೋಕ್ಕೋಸ್ಕರ 6B ಪೆನ್ಸಿಲ್ನ ಯೂಸ್ ಮಾಡಿ ಎಲ್ಲಿ ನನಗೆ ಡಾರ್ಕ್ ಶೇಡಿಂಗ್ ಅಂದರೆ ಶ್ಯಾಡೋ ರೀಜನ್, ಮೂಗಿನ ಕೆಳಭಾಗದಲ್ಲಿ ಏನು ಶ್ಯಾಡೋ ರೀಜನ್ ಬರಬೇಕು ಅಲ್ಲಿಗೆ 6B ಪೆನ್ಸಿಲ್ನ ಯೂಸ್ ಮಾಡಿ ಬರೆದು ಅದನ್ನು ಸ್ಮಾಲ್ ಬ್ಲೆಂಡಿಂಗ್ ಸ್ಟಿಕ್ನ ಯೂಸ್ ಮಾಡಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ತುಟಿ, ಕಣ್ಣು ಮತ್ತು ರೆಪ್ಪೆ ಈ ಜಾಗಕ್ಕೆ ಆದಷ್ಟು ಚಿಕ್ಕ ಬ್ಲೆಂಡಿಂಗ್ ಸ್ಟಿಕ್ ಯೂಸ್ ಮಾಡಿದ್ರೆ ಒಳ್ಳೆಯದು, ಕಂಟ್ರೋಲ್ ಚೆನ್ನಾಗಿ ಸಿಗುತ್ತೆ. ದೊಡ್ಡ ಬ್ಲೆಂಡಿಂಗ್ ಸ್ಟಿಕ್ನ ಯೂಸ್ ಮಾಡಿದ್ರೆ ಗೆರೆ ಗೆರೆ ದಪ್ಪ ಆಕಾರದಲ್ಲಿ ಕಾಣೋದು ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಪೂರ್ತಿ ಬ್ಲೆಂಡಿಂಗ್ ಸ್ಟಿಕ್ 5ನೇ ಯೂಸ್ ಮಾಡಿ ಶ್ಯಾಡೋ ಬರಿತಾ ಹೋಗ್ತಾ ಇದ್ದೀನಿ. ಅಂದರೆ ಆ ಏನು 6B ಪೆನ್ಸಿಲ್ದು ಚಾರ್ಕೋಲ್ ಡೆಪಾಸಿಟ್ ಆಗಿರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ಲೈಟಾಗಿರೋ ಜಾಗಕ್ಕೆ ಬ್ಲೆಂಡ್ ಮಾಡಿದ್ದೀನಿ. ಈಗ ಕಣ್ಣಲ್ಲಿ ಬ್ರೈಟ್ನೆಸ್ನ ಜಾಸ್ತಿ ಮಾಡಬೇಕು, ಆ ಜಾಗಕ್ಕೆ ಮತ್ತೆ ನಾನು 6B ಪೆನ್ಸಿಲ್ನ ತೊಗೊಂಡು ಹಚ್ತಾ ಹೋಗ್ತೀನಿ. ಅಂದರೆ ಎಲ್ಲಿ 2B ಪೆನ್ಸಿಲ್ನ ಯೂಸ್ ಮಾಡಿದೆ ಆ ಜಾಗದಲ್ಲಿ ಬ್ರೈಟ್ನೆಸ್ ಬೇಕಿರೋ ಜಾಗಕ್ಕೆ 6B ಪೆನ್ಸಿಲ್ನ ಯೂಸ್ ಮಾಡಿ ಡ್ರಾ ಮಾಡ್ತಾ ಹೋಗ್ತೀನಿ. ಮತ್ತು ಅದನ್ನೇ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ತುಂಬ ಒತ್ತಿ ಕೂಡ ಬ್ಲೆಂಡ್ ಮಾಡಿಬಿಡಿ, ಆದಷ್ಟು ಸ್ಮೂತಾಗಿ ಬ್ಲೆಂಡ್ ಮಾಡಿದ್ರೆ ಒಳ್ಳೆಯದು. ಎಲ್ಲೆಲ್ಲಿ ಬ್ರೈಟ್ನೆಸ್ನ ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ ಆ ಜಾಗಕ್ಕೆಲ್ಲ ನಾನು 6B ಪೆನ್ಸಿಲ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಸಪೋಸ್ ನಿಮಗೆ ಡಾರ್ಕ್ ಆಯಿತು ಅಂತ ಅನಿಸಿದ್ರೆ ಅದನ್ನು ಎರೇಸ್ ಕೂಡ ಮಾಡ್ಕೋಬೋದು. ನನಗಿಲ್ಲಿ ಡಾರ್ಕ್ ಆಯಿತು ಅಂತ ಅನಿಸುತ್ತೆ, ಸೊ ಹಾಗಾಗಿ ಸ್ವಲ್ಪ ಎರೇಸ್ ಕೂಡ ಮಾಡಿದ್ದೀನಿ. ಮತ್ತು ಇಲ್ಲಿ ಕೂದಲು ತಲೆ ಬಾಚಿದ ಮೇಲೆ ಒಂದೆರಡು ಹಾರೋಡೋ ಥರ ಹೇಗೆ ಕಾಣಿಸುತ್ತೆ ಆ ರೀತಿಯಾಗಿ ಮಾಡೋದಕ್ಕೆ ಎಡ್ಜಸ್ನ ಒಂದು 10B ಪೆನ್ಸಿಲ್ನ ಯೂಸ್ ಮಾಡಿ ಎಲ್ಲಿ ಬ್ರೈಟ್ನೆಸ್ ಕಾಣುತ್ತೆ, ಎಲ್ಲಿ ಶ್ಯಾಡೋ ರೀಜನ್ ಬರುತ್ತೆ ಅಲ್ಲಿಗೆ ಒಂದೊಂದು ಗೆರೆಗಳನ್ನ ಎಳಿತಾ ಹೋಗ್ತೀನಿ. ಮತ್ತು 10B ಪೆನ್ಸಿಲ್ ಸಹಾಯದಿಂದ ಇನ್ನೆಷ್ಟು ಬ್ರೈಟ್ನೆಸ್ಸು ಜಾಸ್ತಿ ಎಲ್ಲಿ ಬೇಕು ಅಂತ ಅನಿಸುತ್ತೆ ಆ ಜಾಗಕ್ಕೆ ಮಾತ್ರ 10B ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀನಿ. 10B ಪೆನ್ಸಿಲ್ನ ಆದಷ್ಟು ನಿಬ್ನ ಶಾರ್ಪ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಯಾಕಂದರೆ ನಿಬ್ಬು ಸ್ವಲ್ಪ ದಪ್ಪ ಇರುತ್ತೆ. ನಾನಿಲ್ಲಿ ಆದಷ್ಟು ಅದನ್ನು ಶಾರ್ಪ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ.
ಕಣ್ಣಿನ ಭಾಗಕ್ಕೆ ಫೈನಲ್ ಆಗಿ ಒಂದು ಬಾರ್ಡ್ರನ್ನ ಹಾಕೋದಕ್ಕೆ ಯೂಸ್ ಮಾಡಿದ್ದೀನಿ. ಎಲ್ಲೆಲ್ಲಿ ಬ್ರೈಟ್ನೆಸ್ ಬೇಕು ಪೂರ್ತಿ ಎಲ್ಲ ಭಾಗಕ್ಕೂ ಯೂಸ್ ಮಾಡಿಲ್ಲ, ಎಲ್ಲಿ ಬ್ರೈಟ್ನೆಸ್ ಬೇಕು ಅಲ್ಲಿ ಮಾತ್ರ ಮಾಡಿ ಅದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಬ್ಲೆಂಡ್ ಮಾಡುವಾಗೂ ಕೂಡ ಅಷ್ಟೇ ಸ್ಮೂತಾಗಿ ತುಂಬ ಪ್ರೆಷರ್ ಅಪ್ಲೈ ಮಾಡ್ದಲೇ ಬ್ಲೆಂಡ್ ಮಾಡಿ. ಈ ರೀತಿಯಾಗಿ ಬ್ಲೆಂಡ್ ಮಾಡಿ ಎಲ್ಲೆಲ್ಲಿ ಕರೆಕ್ಷನ್ ಬೇಕು, ಎಲ್ಲೆಲ್ಲಿ ಫೈನಲ್ ಆಗಿ ಕರೆಕ್ಷನ್ ಬೇಕು ಆ ಜಾಗಕ್ಕೆ ಪೆನ್ಸಿಲ್ನ ಯೂಸ್ ಮಾಡಿ ಕರೆಕ್ಷನ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ವಸ್ತ್ರದ ಆಕಾರದಲ್ಲಿ ಅಂದರೆ ಶಾಲಿನ ಆಕಾರದಲ್ಲಿ ಒಂದು ಚಿತ್ರನ ಬರಿತಾ ಇದ್ದೀನಿ. ಇದಕ್ಕೆ ಎಲ್ಲಿ ಡಾರ್ಕ್ನೆಸ್ ಬೇಕು ಆ ಜಾಗಕ್ಕೆ ಒಂದು 2B ಪೆನ್ಸಿಲ್ನ ಯೂಸ್ ಮಾಡಿ ಬಾರ್ಡರ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಹಾಗೇ ಬ್ಲೆಂಡ್ ಮಾಡಿ ಮ್ಯಾಚ್ ಮಾಡ್ತಾಯಿದ್ದೀನಿ. ಅಂದರೆ ಇಲ್ಲಿ ಬಿಳಿ ಕಲರ್ ಬಟ್ಟೆ ಯಾವ ರೀತಿಯಾಗಿ ಕಾಣ್ಬೋದು ಆ ರೀತಿಯಾಗಿ ಬರೆಯೋದಕ್ಕೆ ಒಂದು ಪ್ರಯತ್ನ ಪಡ್ತಾಯಿದ್ದೀನಿ. ಇದನ್ನು ಕೂಡ ಬ್ಲೆಂಡ್ ಮಾಡ್ತೀನಿ. ಈಗ ಪೆನ್ಸಿಲಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಇದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಒಂದು ಡೈರೆಕ್ಷನಲ್ಲಿ ಆದಷ್ಟು ಬ್ಲೆಂಡ್ ಮಾಡಬೇಕು. ಈ ಕಡೆ ಕೂಡ ಅಷ್ಟೇ ಒಂದು ಡೈರೆಕ್ಷನಲ್ಲಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಚಿತ್ರ ಮೂಡಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರಿದಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶುಭ ದಿನ. ಥ್ಯಾಂಕ್ ಯು.